ಬಸವಣ್ಣನವರ ಜಯಂತ್ಯೋತ್ಸವವನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಬಸವಣ್ಣನವರು ಏನನ್ನ ಹೇಳಿದ್ರು, ಯಾವ ರೀತಿ ನಡ್ಕೊಂಡ್ರು, ಆ ರೀತಿ ಮಾಡ್ಬೇಕಲ್ವಾ? ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸ್ವರ್ಗ ಅವು ಎಲ್ಲಿದವು ಗೊತ್ತಿಲ್ಲ ನಮಗೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಧರ್ಮ ಅಂತಂದ್ರೆ ಏನು ಸುಮ್ಮನೆ ದೊಡ್ಡ ದೊಡ್ಡ ವ್ಯಾಖ್ಯಾನ ಮಾಡ್ಬಿಡೋದು ಧರ್ಮದ ಬಗ್ಗೆ. ನಿಮ್ಗೇನು ಅರ್ಥ ಆಗಬಾರ್ದು, ನೀವು ಪಾಲನೆನೂ ಮಾಡಬಾರ್ದು, ಹಂಗ ಧರ್ಮ ಬೋಧನೆ ಮಾಡ್ಬಿಡೋದು. ಧರ್ಮ ಅಂತಂದ್ರೆ ಎಷ್ಟು ಸರಳವಾಗಿ ಹೇಳಿದ್ದಾರೆ ನೋಡಿ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಇದು ಎಷ್ಟು ಸುಲಭ ಅಲ್ವಾ ಪಾಲನೆ ಮಾಡೋದು? ನಿಮಗೆ ದಯೆ ಇರಬೇಕು ಇನ್ನೊಬ್ಬರ ಬಗ್ಗೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣವ್ರನ್ನ ಓದ್ಕೊಂಡಿದ್ದಾರೆ. ಯಾಕಂದ್ರೆ ಅವರ ಬರಹಗಳಲ್ಲಿ ಬಸವಣ್ಣವ್ರನ್ನ ಪ್ರಸ್ತಾಪ ಮಾಡ್ತಾರೆ. ಬಸವಣ್ಣವ್ರನ್ನೆಲ್ಲ ಓದ್ಕೊಂಡಿರೋದ್ರಿಂದಲೇ, ಇಡೀ ಜಗತ್ತಿನ ಸಂವಿಧಾನಗಳನ್ನೆಲ್ಲ ಓದ್ಕೊಂಡಿರೋದ್ರಿಂದಲೇ ಇಂಥ ಸಂವಿಧಾನ ಈ ದೇಶಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಈ ಸಂವಿಧಾನದ ಬಗ್ಗೆ ನೀವು ತಿಳ್ಕೊಳ್ಳದೆ ಹೋದ್ರೆ, ಅರ್ಥ ಮಾಡ್ಕೊಳ್ಳದೆ ಹೋದ್ರೆ, ನೀವು ಯಾರು ಕೂಡ ಸಮಾಜದಲ್ಲಿ ನಿಮ್ಮ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನಕ್ಕೆ ಯಾರಿಗೆ ಅದರ ಆಶಯಗಳು, ಧ್ಯೇಯೋದ್ದೇಶಗಳು ಗೊತ್ತಿದ್ದಾವೆ, ಅವ್ರ ಕೈನಲ್ಲಿ ಸಂವಿಧಾನ ಇರಬೇಕು. ಅದಕ್ಕೆ ಸಂವಿಧಾನಕ್ಕೆ, ಧ್ಯೇಯೋದ್ದೇಶಗಳಿಗೆ, ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂಥವ್ರ ಕೈನಲ್ಲಿ ಸಂವಿಧಾನ ಇದ್ರೆ ಹೆಂಗಾಗ್ತದೆ? ಅದರಿಂದ ಸಂವಿಧಾನದ ಆಶಯಗಳಿಗೆ ಯಾರು ಭದ್ರಾಗಿರ್ತಾರೆ ಅವರು ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ, ಸಮ ಸಮಾಜವನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೇ ಬಸವಾದಿ ಶರಣರು ಬಯಸಿದ್ದದು, ಅದನ್ನೇ ಅಂಬೇಡ್ಕರ್ ಬಯಸಿದ್ದದ್ದು, ಅದನ್ನೇ ಬುದ್ಧ ಬಯಸಿದ್ದದ್ದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸಬಲತೆ ಬಂದಾಗ ಮಾತ್ರ ಇಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ವಿದ್ಯೆ ಇಲ್ದೇನೆ, ಈಗ ನೋಡಿ, ನಾವು ಸಾಮಾಜಿಕ ಅಸಮಾನತೆಯನ್ನು ನೋಡ್ತೀವಿ, ಆರ್ಥಿಕ ಅಸಮಾನತೆಯನ್ನು ನೋಡ್ತೀವಿ. ನಮ್ಮಲ್ಲಿ ಈ ಆರ್ಥಿಕ ಅಸಮಾನತೆಯಿಂದ ಗುಲಾಮ್ಗಿರಿ ಮನ ಮಾಡ್ಕೊಂಡ್ಬಿಟ್ಟಿದೆ. ಈಗ ಒಬ್ಬ ಮೇಲ್ಜಾತಿಗೆ ಸೇರಿದಂತ ಅವ್ನು ಬಂದಾಗ, ಎದುರುಗಡೆ ಸಿಕ್ಕಿದಾಗ ನಮಸ್ಕಾರ ಸ್ವಾಮಿ, ನಮಸ್ಕಾರ ಬುದ್ಧಿ ಅಂತೀವಿ. ಅದೇ ಒಬ್ಬ ಶ್ರೀಮಂತ ವಿದ್ಯಾವಂತ ದಲಿತ ಜನಾಂಗದವರು ಬಂದ್ರೆ ಅವ್ರನ್ನ ಏಕವಚನದಲ್ಲಿ ಮಾತಾಡಿಸ್ತೀವಿ. ಇದು ಗುಲಾಮ್ಗಿರಿ ಮನಸ್ಥಿತಿ. ಈ ಮನಸ್ಥಿತಿ ಬದಲಾವಣೆ ಆಗ್ಬೇಕಾದ್ರೆ ಸ್ವಾಭಿಮಾನವನ್ನ ಎಲ್ಲರೂ ಕೂಡ ಬೆಳೆಸ್ಕೋಬೇಕು. ಈ ಸ್ವಾಭಿಮಾನ ಬೆಳೆಸ್ಕೊಂಡಾಗ ಮಾತ್ರ ಈ ಗುಲಾಮ್ಗಿರಿ ಮನಸ್ಥಿತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆರ್ಥಿಕ ಸಾಮಾಜಿಕ ಸಬಲತೆ ಬಂದಾಗ ಮಾತ್ರ ಈ ದೇಶದಲ್ಲಿ ಎಲ್ಲ ಹಂಚಿಕೆ ಆಗ್ಬೇಕು. ಅದನ್ನೇ ದಾಸೋಹ. ಕಾಯಕ ಮಾಡಿ ಬಂದದನ್ನ ಎಲ್ಲರೂ ಕೂಡ ಹಂಚ್ಕೋಬೇಕು. ಪ್ರತಿಯೊಬ್ಬರು ಕಾಯಕ ಮಾಡಬೇಕು, ಬಂದದನ್ನ ಎಲ್ಲರೂ ಹಂಚ್ಕೋಬೇಕು. ಇದು ಆರ್ಥಿಕ ಸಿದ್ಧಾಂತ. ಇದು ಈ ಆರ್ಥಿಕ ಸಿದ್ಧಾಂತವನ್ನ ಆಗ್ಲೇನೆ ಬಸವಾದಿ ಶರಣರು ಇದನ್ನ ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ. ಇದನ್ನೆಲ್ಲ ಪಾಲನೆ ಮಾಡದೆ ಬಸವಾದಿ ಶರಣರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ. ಈಗ ಬಿಜಾಪುರದ ಯೂನಿವರ್ಸಿಟಿ ಇದೆ, ಮಹಿಳಾ ಯೂನಿವರ್ಸಿಟಿ. ಅದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಅಂತ ಹೆಸರಿಟ್ಟವ್ರು ಯಾರು? ಶಿವಮೊಗ್ಗದಲ್ಲಿ ಒಂದು ಜಾಗ ಇದೆ, ಜೈಲ್ ಜಾಗ. ಅದಕ್ಕೆ ಅಲ್ಲಮ ಪ್ರಭು ಅಂತ ಹೆಸರಿಟ್ಟವ್ರು ಯಾರು? ಬಸವಣ್ಣನವರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದವ್ರು ಯಾರು? ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಇಟ್ಟದು? ಅದನ್ನ ಇಟ್ಟವ್ರು ಯಾರು? ಈ ಅನುಭವ ಮಂಟಪ, ಇದನ್ನ ಗೊರೂಚ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿ ಅವರಿಂದ ರಿಪೋರ್ಟ್ ತಗೊಂಡು ಅನುಭವ ಮಂಟಪವನ್ನ ಪುನಶ್ಚೇತನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದವರು ನಮ್ಮ ಸರ್ಕಾರ. ಬೇರೆಯವ್ರು ಯಾಕೆ ಮಾಡಿರ್ಲಿಲ್ಲ? ನಾನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ರಿಗೂ ಬಸವಣ್ಣ ಗೊತ್ತಾಗಬೇಕು, ಬಸವಣ್ಣ ವಿಚಾರಧಾರೆಗಳು ಗೊತ್ತಾಗಬೇಕು. ಬಸವಣ್ಣವರು ಮತ್ತೆ ಕನಕದಾಸರು ಎರಡು ಸಾಹಿತ್ಯಗಳು ಸಾಹಿತ್ಯ ಲೋಕದಲ್ಲಿ ಬಹಳ ಪ್ರಮುಖವಾಗಿರುವಂಥ ಘಟ್ಟಗಳನ್ನು ನೋಡಲಿಕ್ಕೆ ನಾವು ಸಾಧ್ಯ ಇದ್ದೀವಿ.
ಒಂದು ವಚನ ಸಾಹಿತ್ಯ, ಇನ್ನೊಂದು ದಾಸ ಸಾಹಿತ್ಯ. ಕನಕದಾಸರು ಕೂಡ ಅವತ್ತು ಪ್ರಚಲಿತವಾಗಿದ್ದಂತ ಭಾಷೆನಲ್ಲಿ ಹೇಳಕ್ ಹೋಗ್ಲಿಲ್ಲ, ಜನರಿಗೆ ನೀತಿ ಹೇಳಕ್ ಹೋಗ್ಲಿಲ್ಲ, ಧರ್ಮ ಹೇಳಕ್ ಹೋಗಿರ್ಲಿಲ್ಲ. ಇವರು ಕೂಡ ಕನ್ನಡದಲ್ಲಿ ಕನ್ನಡ ಜನರ ಭಾಷೆನಲ್ಲಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಯಾವ ಭಾಷೆನೂ ಕಲಿಬೇಡಿ ಅಂತ ನಾನು ಹೇಳಲ್ಲ, ಎಲ್ಲ ಭಾಷೆನೂ ಕಲ್ತ್ಕೊಳ್ಳಿ, ಆದ್ರೆ ನಮ್ಮ ಭಾಷೆಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಮಾತೃಭಾಷೆ, ನೆಲದ ಭಾಷೆ ಇದೆಯಲ್ಲ, ನಮ್ಮ ತಾಯಿ ಭಾಷೆ ಇದೆಯಲ್ಲ, ಅದು ಸಾರ್ವಭೌಮ ಭಾಷೆ ಆಗಿರಬೇಕು. ಅದಕ್ಕೋಸ್ಕರ ಜನರ ಭಾಷೆನಲ್ಲಿ ಬಸವಾದಿ ಶರಣರು ಜನರಿಗೆ ಧರ್ಮವನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಬಸವಣ್ಣವರು ಹೇಳಿದ ಎಲ್ಲ ವಿಚಾರಗಳನ್ನ ನಾವು ಜಾರಿಗೆ ತರ್ತೀವಿ ಅಂತಂದ್ರೆ ಅದಕ್ಕೂ ವಿರೋಧಗಳಿರ್ತವೆ, ಏನ್ ಮಾಡಕ್ಕಾಗಲ್ಲ. ಬಸವಾದಿ ಶರಣರು ಏನು ಹೇಳಿದ್ರು, ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು, ಅದರಲ್ಲಿ ಜಾತಿ ಇರಬಾರ್ದು, ವರ್ಗ ಇರಬಾರ್ದು, ಯಾವುದೇ ತಾರತಮ್ಯ ಇರಬಾರ್ದು ಅಂತ ಸಮಾಜ ನಿರ್ಮಾಣ. ಅಂತ ಸಮಾಜ ನಿರ್ಮಾಣ ಮಾಡಕ್ ಹೋದ್ರೆ ಅನೇಕ ಅಡೆತಡೆಗಳು, ಅನೇಕ ಜನ ಅದಕ್ಕೆ ವಿರೋಧ ವ್ಯಕ್ತ ಮಾಡ್ತಕ್ಕಂಥವ್ರು ಎಲ್ಲ ಜನ ಇದ್ದಾರೆ. ಅದರಿಂದ ನಿಮಗೆ ಬಿಡ್ತೀನಿ, ಅದನ್ನ ನೀವು ಏನ್ ತೀರ್ಮಾನ ಮಾಡಬೇಕು. ಸಮಾಜ ಆಗ್ಬೇಕಾ, ತಾರತಮ್ಯ ಸಮಾಜ ಇರ್ಬೇಕಾ? ಸಮಾಜ ನಿರ್ಮಾಣ ಆಗ್ಬೇಕಲ್ಲ, ಜಾತಿ ಇಲ್ಲೇ ಇರ್ತಕ್ಕಂಥ, ವರ್ಗ ಇಲ್ಲೇ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗ್ಬೇಕಲ್ಲ. ಬಸವಣ್ಣವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಈ ದೇವ್ರಿಗೂ ನಿಮ್ಗೂ ಮಧ್ಯವರ್ತಿಗಳು ಯಾರು ಇರಬಾರದು ಅಲ್ವೇನಪ್ಪ? ಇತ್ತಾನೆ ಬಸವಣ್ಣ ಹೇಳಿದ್ದು, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ನನ್ನ ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ರು. ದೇವ್ರ ಬಗ್ಗೆ ವರ್ಣನೆ ಮಾಡ್ತಾ, ದೇವ್ರ ಬಗ್ಗೆ ನಾವು ಕಲ್ಪನೆಗಳಿದಾವಲ್ಲ, ಈ ಕಲ್ಪನೆಗಳಿಗೆ ಬಹಳ ಸ್ಪಷ್ಟವಾದಂತ ಉತ್ತರವನ್ನ ಬಸವಾದಿ ಶರಣರು ಕೊಟ್ಟಿದ್ದಾರೆ. ಕನಿಷ್ಠ ಪಕ್ಷ ನಿಮ್ಗೆ ಇಷ್ಟಲಿಂಗ ಪೂಜೆ ಮಾಡ್ತಿರಲ್ಲ, ಆ ಇಷ್ಟಲಿಂಗ ಪೂಜೆ ಮಾಡಬೇಕಾದ್ರೆ ಈ ಮಧ್ಯವರ್ತಿಗಳು ಇರಬಾರದು ಅಂತೇಳಿ ಅವರು ಬಸವಾದಿ ಶರಣರು ನಮಗೆ ಹೇಳಿರ್ತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಬಸವಣ್ಣವರು ಬಹಳ ವಿಚಾರಗಳು ಹೇಳಿದ್ದಾರೆ. ಅನುಭವ ಮಂಟಪದಲ್ಲಿ ಇವತ್ತು ಚರ್ಚೆ ಮೂಲಕ ಅವರ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸಾಮಾಜಿಕ ಅನುಭವಗಳು, ಆರ್ಥಿಕ ಅನುಭವಗಳು, ರಾಜಕೀಯ ಅನುಭವಗಳು. ಇವತ್ತು ಇಂಗ್ಲೆಂಡ್ ದೇಶ ನಮ್ಮ ದೇಶದಲ್ಲೇ ಎಂಥದ್ದು ಪ್ರಜಾಪ್ರಭುತ್ವ ಹುಟ್ಟಿದ್ದು ನಮ್ಮ ದೇಶದಲ್ಲೇ ಅಂತ ಹೇಳ್ತಾರೆ. ಆದ್ರೆ 900 ವರ್ಷಗಳ ಹಿಂದೆನೆ ಅನುಭವ ಮಂಟಪ, ಪಾರ್ಲಿಮೆಂಟ್ ಅಂತ ಇವತ್ತೇನು ಕರಿತಾ ಇದೀವಲ್ಲ, ಇದು ಅವತ್ತೇ ಆಗಿತ್ತು. ಅದ್ರ ಮೂಲಕ, ಆ ಅನುಭವದ ಮೂಲಕ ಅವರು ಯಾವತ್ತೂ ಕೂಡ ಈ ಬಸವಾದಿ ಶರಣರು ಡಿಕ್ಟೇಟರ್ಶಿಪ್ ನ ಒಪ್ಕೊಳ್ಳಕ್ಕೆ ತಯಾರಿರಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅವತ್ತಿನಿಂದ ಜಾರಿಯಾಗಿತ್ತು. ಈ ಮನುವಾದಿಗಳಿದಾರಲ್ಲ, ನಾವೆಲ್ಲ ಬಸವಣ್ಣವರು, ಬಸವಾದಿ ಶರಣರು ಮನುಷ್ಯತ್ವವಾದಿಗಳು. ಅದಕ್ಕೆ ವಿರುದ್ಧವಾಗಿರೋರು ಮನುವಾದಿಗಳು. ಅವರು ಅದಕ್ಕೋಸ್ಕರನೇ ಮನುಷ್ಯತ್ವಕ್ಕೆ ವಿರೋಧ. ಬಸವಣ್ಣವರು ಅಂದ್ರೆ ಮನುಷ್ಯತ್ವವಾದಿಗಳು. ನಮಗೆ ಮನುವಾದ ಬೇಕಾ, ಮನುಷ್ಯತ್ವವಾದ ಬೇಕಾ? ಮನುಷ್ಯತ್ವವಾದ ಅಲ್ವಾ? ಅದನ್ನು ಮಾಡದೆ ನಾವು ಬಸವಾದಿ ಶರಣರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಪ್ರತಿಮೆ ದೊಡ್ಡದು ಮಾಡಬೇಕು ಅಂತ ಹೇಳಿದ್ದಾರೆ, ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ, ಇಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲಿ ಅಂತ ನೋಡೋಣ, ಒಂದು ದೊಡ್ಡ ಪ್ರತಿಮೆ ಮಾಡೋಣ, ಬಸವಣ್ಣವ್ರ ಪ್ರತಿಮೆ ಮಾಡೋಣ. ಮಾಡಬಾರ್ದು ಅಂತ ಸರ್ಕಾರನೇ ಮಾಡ್ತಾರೆ. ಬಸವಣ್ಣವರು ಸುಮ್ಮನೆ ಇರ್ಲಿಲ್ಲ. ಅವರು ಅವ್ರ ಕಾಲದಲ್ಲಿ ಏನ್ ಮಾಡಿದ್ರು, ಮಧುವರಸನ ಮಗಳು ಅರಳಯ್ಯನ ಮಗ ಇಬ್ರಿಗೂ ಮದುವೆ ಮಾಡಿಸ್ಬಿಡ್ತಾರೆ. ಅದಕ್ಕೆ ಅರಳಯ್ಯನ ಹೆಂಡತಿ ಇದ್ದಾಳಲ್ಲ ಕಲ್ಯಾಣಮ್ಮ ಅಂತ, ಅವರು ಐಕ್ಯ ಆಗಿರ್ತಕ್ಕಂಥ ಜಾಗ ಇದೆಯಲ್ಲ, ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿದ್ದಾರೆ, ಅದನ್ನು ಮಾಡಿಸೋಣ. ಆಮೇಲೆ ಅಕ್ಕ ನಾಗಮ್ಮ ಅವರ ಸಮಾಧಿನೂ ಕೂಡ ತರೀಕೆರೆನಲ್ಲಿದೆ, ಅದನ್ನು ಕೂಡ ಮಾಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ, ಇವೆಲ್ಲ ಮಾಡೋಣ.
ನೀವು ಸ್ವಲ್ಪ ಬದಲಾವಣೆ ಆಗಿ ಅಷ್ಟೇ. ಇವನಾರವ 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 ಎಂದು ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಬದಲಾವಣೆ ಆಗಿ ಅಷ್ಟೇ. ಎಲ್ಲರೂ ನಮ್ಮವರು ಅಂತನ್ನಿ, ಇವನು ಯಾರು ಅಂತ ಹೇಳಕ್ ಹೋಗ್ಬೇಡಿ, ಇವ್ ನಮ್ಮವ ಅಂತ ಹೇಳಿ ಅಷ್ಟೇ. ಇಷ್ಟು ಮಾಡಿದ್ರೆ ನಾವು ಬಹಳ ದೊಡ್ಡ ಕೊಡುಗೆ ಕೊಟ್ಟಾಗುತ್ತೆ ಸಮಾಜಕ್ಕೆ, ಮನುಷ್ಯತ್ವಕ್ಕೆ.